ಅವರಿಗೆ ಸಡನ್ ಆಗಿ ಟೆನ್ಷನ್ ಕೊಡಿ, ಸ್ಟ್ರೆಸ್ ಕೊಡಿ, ಹಾರ್ಟ್ಗೆ ಸುಸ್ತಾಗಲ್ವಾ? ಸೇಮ್ ಸುಸ್ತಾದರೆ ಹಾರ್ಟ್ ವೀಕ್ ಆಗ್ಲಿಕ್ಕೆ ಶುರುವಾಗುತ್ತೆ, ಹಾರ್ಟಿಗೆ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದ ಏನು ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಹಾರ್ಟ್ ವೀಕು, ಹಾರ್ಟ್ ಫೇಲ್ಯೂ, ಇದೆಲ್ಲ ಸೇಮ್ ಥಿಂಗ್. ಇದಕ್ಕೆ ಕಾರಣ ಒಂದು ಸ್ಟ್ರೆಸ್, ಟೆನ್ಷನ್, ಅದೇ ಟೈಮಲ್ಲಿ ಅಸಹಜ ಬಡಿತ ಅಥವಾ ಇರೆಗ್ಯುಲರ್ ರಿದಮ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಕೊಲೆಸ್ಟ್ರಾಲ್, ಬಿ ಪಿ ಇದೆಲ್ಲ ಕಾಯಿಲೆಗಳು. ಈಗ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಏನೇನು ಬರ್ತವೆ? ಒಂದು ಎಲ್ರಿಗೂ ಗೊತ್ತಿದೆ, ಎದೆನೋವು ಬಂತು ಹಾರ್ಟಿಗೆ ತೊಂದರೆ, ಎದೆನೋವು ಬಂತು ಹಾರ್ಟಿಗೆ ತೊಂದರೆ. ಅದಲ್ಲದೆ ಇರೋದು ಕೆಲವು. ಈಗ ಪ್ರತಿದಿನ ನಡೀತಾ ಇರ್ತೀರಾ, ದಿನಕ್ಕೆ ಒಂದು 5 ಕಿಲೋಮೀಟರ್ ನಡೀತಿರ್ತೀರಾ. ಸಡನ್ ಆಗಿ ನಿಮಗೆ 5 ಕಿಲೋಮೀಟರ್ ಇರೋದು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಅವರಿಗಿಲ್ಲ ಅಂದ್ರೆ ಪಕ್ಕದವ್ರಿಗೆ ನೋಡ್ತಿರ್ತಾರೆ, ನಿಮ್ಮ ಮನೇಲಿರೋರು, ವಯಸ್ಸಾಗಿರೋರಾಗಲಿ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಆಗಲಿ, ದಿನ 4-5 ಕಿಲೋಮೀಟರ್ ವಾಕ್ ಮಾಡೋರು ಒಂದೇ ಸಲಿಗೆ 2 ಕಿಲೋಮೀಟರ್ಗೆ ವಾಪಸ್ ಬರ್ತಾರೆ. ನಂಗೆ ಸುಸ್ತಾಗ್ತಾ ಇದೆ, ನಾನು ಬರ್ತೀನಿ, ಸುಸ್ತಾಗ್ತಿದೆ, ಬರ್ತೀನಿ ವಾಪಸ್. ಸುಸ್ತಾಗಿ ಯಾಕಾಗ್ತಿದೆ? ಹಾರ್ಟಿಗೆ ಆಗ್ತಿಲ್ಲ ಆ ಎಕ್ಸ್ಟ್ರಾ ಕೆಲಸನ ಸಪೋರ್ಟ್ ಮಾಡಲಿಕ್ಕೆ. ಅಂದರೆ ಹಾರ್ಟಲ್ಲಿ ಎಲ್ಲೋ ಏನೋ ತೊಂದರೆ ಆಗಿದೆ. ಆ ಸುಸ್ತಾಗದೆ ಹಾರ್ಟ್ ಬ್ಲಾಕ್ ಆಗಿ, ಹಾರ್ಟಿಗೆ ಒತ್ತಡ ಆಗಿ, ಎಕ್ಸ್ಟ್ರಾ ಕೆಲಸ ಮಾಡುವಾಗ 5 ಕಿಲೋಮೀಟರ್ ಓಡುವಾಗ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಆವಾಗ ಮನೇಲಿ ಕೂತ್ಕೊಂಡಾಗ ಏನೂ ತೊಂದರೆ ಇಲ್ಲ, ಯಾಕಂದ್ರೆ ಅವ್ರು ಆರಾಮಾಗಿರ್ತಾರೆ, ಹಾರ್ಟ್ ರೆಸ್ಟಲ್ಲೇ ಇರುತ್ತೆ. ಸೇಮ್ ವೇ ಸುಸ್ತಾಗೋದು, ಉಸಿರಾಡಕ್ಕೆ ಕಷ್ಟ ಆಗೋದು, ಹಾರ್ಟ್ ವೀಕ್ ಆದಮೇಲೆ ಲಂಗ್ಸಲ್ಲೆಲ್ಲ ನೀರು ತುಂಬಿಕೊಂಡು ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಎದೆ ಬಡ್ಕೊಡೋದು, ಎದೆ ಡಬ್ 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 ಅಂತ ಬಡ್ಕೊತ ಇರುತ್ತೆ. ಏನೋ ಆಗುತ್ತೆ, ಇಲ್ಲ ನಾನು ಟೆನ್ಷನ್ ಮಾಡ್ಕೊಂಡೆ ಅದಕ್ಕೆ ಎದೆ ಬಡ್ಕೊಂತು, ಇಲ್ಲ ಜ್ವರ ಇದೆ ಅದಕ್ಕೆ, ಇಲ್ಲ ಇರೋ ಯೋಚನೆಗಳು ಎಲ್ರಿಗೂ ಇರುತ್ತೆ, ಯಾರಿಗಿಲ್ಲ ಈಗಿನ ಜೀವನದಲ್ಲಿ. ಏನೋ ಯೋಚನೆ ಮಾಡ್ತಿದ್ದೆ ಅವಾಗ ಎದೆ ಬಡ್ಕೊಂತು, ಸೊ ನಂಗೆ ಟೆನ್ಷನ್ ಇದೆ ಎದೆ ಬಡ್ಕೊಂತು. ಕಾಯಿಲೆ ಅಲ್ಲ, ಇದೆಲ್ಲ ಕೆಲವು ಕಾಯಿಲೆಗಳಿರ್ತವೆ, ಅದ್ರಲ್ಲಿ ಬರದೇ ಎದೆ ಬಡ್ಕೊಡೋದಷ್ಟೇ. ಎದೆ ಬಡ್ಕೊಡುತ್ತೆ, ಟೆನ್ಷನ್ ಅಂದ್ಕೊಂತೀರಾ, ಮಲ್ಕೊಂತೀರಾ, ಅದೇ ಸ್ಟಾಪ್ ಆಗುತ್ತೆ. ನಾನು ಸರಿ ಅದೇ ಅಂದ್ಕೊಂತೀರಾ. ಅದ್ರ ಕಾಯಿಲೆ ಯಾವಾಗ ಗೊತ್ತಾಗುತ್ತೆ? ಫುಲ್ ಜಾಸ್ತಿ ಆದಮೇಲೆ. ಆವಾಗ ಎಲ್ಲ ಮೇಜರ್ ಕಾಯಿಲೆಯಾಗಿ ಬಂದಿದೆ. ಮೇಜರ್ ಕಾಯಿಲೆಯಾಗಿ ಬಂದಾಗ ಹುಷಾರು ಮಾಡಲಿಕ್ಕೆ ತುಂಬ ಕಷ್ಟಪಡ್ಲಿಕ್ಕೆ ಇರುತ್ತೆ. ಸಣ್ಣ ಪುಟ್ಟ ಕಾಯಿಲೆಯಲ್ಲಿ ಸಿಕ್ಕಿದಾಗ ಏನೂ ಇಲ್ಲ, ಒಂದು ಮಾತ್ರೆ ಅಷ್ಟೇ, ಸಿಂಪಲ್ ಮಾತ್ರೆ ತೊಗೊಂಡ್ರೆ ಸಾಕು, ಆರಾಮಾಗ್ತಾರೆ, ಎದೆ ಬಡಿತ, ಅದು ಏನು ಪ್ರಾಬ್ಲಮ್ ಬರಲ್ಲ. ಅದು ಬಿಟ್ಟರೆ ನೀವು ಏನಾದರೂ ಎದೆನೋ ಬಂತು ಅವಾಗ ಏನು ಮಾಡಬೇಕು? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಯರ್ ಬೈ ಹಾಸ್ಪಿಟಲ್, ದೂರ ಅಂತ ಹೇಳಲ್ಲ, ಪಕ್ಕದಲ್ಲಿ ಇಲ್ಲೇ ECG ಇದೆ, ಆ ಪಕ್ಕದಲ್ಲಿ ಹೋಗಿ ಫಸ್ಟ್ ECG ಮಾಡಿಸಿ, ECGಯನ್ನು ತೋರಿಸಿ. ECG ನಾರ್ಮಲ್ ಇದೆ, ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಇಲ್ಲ ಅಂತ ಗೊತ್ತಾಯಿತು, ಮೇಜರ್ ಹಾರ್ಟಿಗೆ ಕಾಯಿಲೆ ಇಲ್ಲ ಅಂತ ಗೊತ್ತಾಯಿತು ಅಂತ ತಕ್ಷಣ ವಾಪಸ್ ಮನೆ ಹೋಗಿ ಮಲಗೋದಲ್ಲ. ನೆಕ್ಸ್ಟ್ ಹಾರ್ಟಿನ ಡಾಕ್ಟರ್ ಹತ್ರ ಬಂದು ಚೆಕಪ್ ಮಾಡಿಸ್ಕೋಬೇಕು. ನನಗೆ ಹಾರ್ಟಿಗೆ ಏನಾದ್ರು ತೊಂದರೆ ಇಲ್ಲ, ಏನಾದ್ರು ಮಿಸ್ ಮಾಡ್ತಿದ್ದೀನ, ಬರೀ ECG ಆಗಲ್ಲ, ಟ್ರೆಡ್ಮಿಲ್ ಬೇಕಾ, ಬೇರೆ ಟೆಸ್ಟ್ಗಳು ಬೇಕಾ, ಆ ಟೆಸ್ಟ್ಗಳ ನಂತರ ಮಾಡಿಸ್ಬೇಕು. ಇಲ್ಲ ECGಯಲ್ಲಿ ಹಾರ್ಟ್ ಅಟ್ಯಾಕ್ ತೊಂದರೆ ಗೊತ್ತಾಗಿದೆ ಅಥವಾ ಮೇಜರ್ ಹಾರ್ಟಿನ ಕಾಯಿಲೆ ಥರ ಇದೆ ಅಂದರೆ ಆಂಬ್ಯುಲೆನ್ಸಲ್ಲಿ ಕರೀರಿ, ಸೀದಾ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರಬೇಕು. ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ತೊಗೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಅಲ್ಲಿ ಬರೋದು ಫಸ್ಟ್ ಏಡ್ ಪ್ರಾಬ್ಲಮ್. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ಬಂದುಬಿಟ್ಟು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಆವಾಗ ನಾನು ಅವ್ರಿಗೆ ಕಾಲ್ ಮಾಡಿದೆ, ಇವ್ರಿಗೆ ಕಾಲ್ ಮಾಡಿದೆ, ಅಥವಾ ನಾವು ಇಲ್ಲಿ ಬೇಡ, ನಾವು ಬೆಂಗಳೂರಿಗೆ ಹೋಗೋಣ, ಮಂಗಳೂರಿಗೆ ಹೋಗೋಣ. ಇಲ್ಲಿಂದ ಮಂಗಳೂರಿಗೆ ಹೋಗಲಿಕ್ಕೆ ಮಿನಿಮಮ್ ಈಗಿನ ಟ್ರಾಫಿಕಲ್ಲಿ 1 ಗಂಟೆ ಬೇಕು, ಅಟ್ಲೀಸ್ಟ್ 45 ಮಿನಿಟ್ಸ್ ಬೇಕು. ಇಲ್ಲಿಂದ ಉಡುಪಿ ನಿಮಗೆ 10 ನಿಮಿಷ, 1/4 ಗಂಟೆ. ಇನ್ನು ಆಂಬುಲೆನ್ಸಲ್ಲಿ ಅಡ್ಜಸ್ಟ್ ಹಾಕಿ, ನಮ್ಮ ಆಂಬುಲೆನ್ಸ್ ಡ್ರೈವರ್ ಕೆಲವರು ಪರಿಚಯ ಇದ್ದಾರೆ ಇಲ್ಲಿ, ಪಾಪ ಆಂಬುಲೆನ್ಸ್ ಇರಬೇಕು, ಅವ್ರ ಪಾಪ ಎಷ್ಟೊಂದಲ್ಲಿ ಕರ್ಕೊಂಡ್ಬರ್ತಾರೆ, 10 ನಿಮಿಷ ಕರ್ಕೊಂಡ್ಬರ್ತಾರೆ. ಆ ಥರ ಇರೋರು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಫಸ್ಟ್ ಏಡ್ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟಿಗಿಂತ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಗೌರ್ಮೆಂಟಲ್ಲಿ ಸರ್ ಇದರಲ್ಲಿ ವೆನ್ಲಾಕಲ್ ಕ್ಯಾಟಾಗ್ ಓಪನ್ ಆಗಿದೆ, ತುಂಬ ಒಳ್ಳೆಯದಾಯ್ತು. ನಾನು ಹೇಳ್ತೀನಿ, ಪಾಪ ಎಲ್ಲರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ, ಯಾರಿಗೆ ಬರೋಕ್ಕಾಗುತ್ತೋ ಬನ್ನಿ, ಟ್ರೀಟ್ಮೆಂಟ್ ಆಗೇ ಆಗುತ್ತೆ. ಆಗದಲ್ಲೇ ಇರೋರಿಗೆ ಅಟ್ಲೀಸ್ಟ್ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇಲ್ಲೆಲ್ಲೂ ಇರಲಿಲ್ಲ. ಈಗ ನಾವು ಇಲ್ಲಿಂದ ಏನಾದರೂ ಗೌರ್ಮೆಂಟಿಗೆ ಹೋಗಬೇಕು ಅಂದರೆ ಜಯದೇವಕ್ಕೆ, ಬೆಂಗಳೂರು ಜಯದೇವಕ್ಕೆ ಹೋಗಬೇಕು, ಇಲ್ಲ ಅಂದರೆ ಬೇರೆ ಎಲ್ಲೂ ಆಗಲ್ಲ. ಆವಾಗ ಈಗ ವೆನ್ಲಾಕಲ್ ಆ್ಯಕ್ಚುಲಿ ಶುರು ಮಾಡಿದ್ದಾರೆ, ನಮ್ಮ ಫ್ರೆಂಡ್ಸೇ ಇಬ್ಬರಿದ್ದಾರೆ, ಸೊ ಅವರೇ ಮಾಡ್ತಾ ಇದ್ದಾರೆ, ಅಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ, ಗೊತ್ತಾಯಿತು. ಸೊ ನಿಮಗೆ ಟ್ರೀಟ್ಮೆಂಟ್ ಬೇಗ ಮಾಡ್ಕೋಬೇಕು. ಎಲ್ಲಿಯಾದರೂ ಬೈ ಮಿಸ್ಟೇಕ್ ಆಗಿ ಅನ್ಕಾನ್ಷಿಯಸ್ ಆದಾಗ CPR ಅಂತ ಕೇಳಿದ್ದೀವಿ, ಅಂದರೆ ಎದೆ ಮೇಲೆ ಬಡ್ಕೊಡು. ಈಗ CPR ಮಾಡಿದರೆ ಹಾರ್ಟ್ ವಾಪಸ್ ಬರ್ತಾ? ಇಲ್ಲ, ಬರಲ್ಲ. CPR ಏನಿದ್ರು ಹಾರ್ಟ್ ಪಂಪಿಂಗ್ ಕೆಲಸ ನಾವು ಹೊರಗಡೆಯಿಂದ ಕೈಯಲ್ಲಿ ಪಂಪ್ ಮಾಡ್ತೀವಿ. ಹಾರ್ಟ್ನಲ್ಲಿ ಒತ್ತಿದಾಗ ಹಾರ್ಟಿಗೆ ರಕ್ತ ಒತ್ತುತ್ತೆ, ಸೇಮ್ ನಾವು ಇಲ್ಲಿ ಹೊರಗಡೆಯಿಂದ ಒತ್ತಿದಾಗ ಹಾರ್ಟಿಂದ ರಕ್ತ ಹೊರಗಡೆ ಬರುತ್ತೆ. ಸೊ ಬ್ರೈನ್ ಮತ್ತು ಎಲ್ಲದಕ್ಕೂ ರಕ್ತ ಹೋಗುತ್ತೆ. ಸೊ CPR ಕಂಟಿನ್ಯೂ ಮಾಡಿಕೊಂಡೇ ಹಾಸ್ಪಿಟಲ್ ರೀಚ್ ಆದರೆ ಅಲ್ಲಿ ಕೊಡುವ ಇಂಜೆಕ್ಷನ್ನು ಅಥವಾ ಏನು ಕೊಡ್ತಿರಲ್ಲ ಅದರಿಂದ ಜೀವ ಬರಬೇಕು. ಬಿಟ್ಟರೆ CPR ಮಾಡಿದ್ರೆ ಜೀವ ಬರುತ್ತೆ ಅನ್ನೋದು ಸುಳ್ಳು. CPR ಏನಿದ್ರು ಹಾರ್ಟ್ ಕೆಲಸ ನಾವು ಹೊರಗಡೆಯಿಂದ ಮಾಡ್ತೇವೆ, ಜೊತೆಗೆ ಮಾತ್ರೆ ಮೆಡಿಸಿನ್ಗಳು ಬೇಕು. ಆ ಪಂಪಿಂಗ್ ಮಾಡಿದ್ರಿಂದ ಹಾಸ್ಪಿಟಲ್ ರೀಚ್ ಆಗೋವರೆಗೂ ಬದುಕಿರುವ ಪ್ರಯತ್ನ ನಾವು ಮಾಡ್ತೀವಿ. ಸೊ CPR ಹೇಗೆ ಮಾಡೋದು ಅನ್ನೋದನ್ನು ಈಗ ನನ್ನ ಫ್ರೆಂಡ್ ಹೇಳಿಕೊಡ್ತಾರೆ. ಒಂದು ಪ್ರಶ್ನೆ, ಕೆಲವರು ಹೇಳ್ತಾರೆ, ನಾನು ಇತ್ತೀಚೆಗೆ ECG ಮಾಡಿದ್ದೇನೆ, ನಾರ್ಮಲ್ ಇತ್ತು, ಆಮೇಲೆ ಒಂದ್ಸಲ ಟ್ರೆಡ್ಮಿಲ್ ಟೆಸ್ಟ್ ಕೂಡ ಮಾಡಿದ್ದೇನೆ, 2D ECO ಕೂಡ ಮಾಡಿದ್ದೇನೆ. ಸೊ ಇದು ಮಾಡಿದ ನಂತರ ಎಷ್ಟು ಸಮಯದವರೆಗೆ ನಾವು ಹೇಳ್ಬೋದು ಅವರು ಸೇಫ್ ಅಂತ? ECG
ನಾನು ಹೇಳಿದೆ ಇ ಸಿ ಜಿಯಲ್ಲಿ ಬರೀ ಮೇಜರ್ ಗೊತ್ತಾಗುತ್ತೆ, ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಮೇಜರ್ ಹಾರ್ಟ್ ಕಾಯಿಲೆ ಆಗಿದೆ ಗೊತ್ತಾಗುತ್ತೆ. ಮೈನರ್ ಕಾಯಿಲೆಗಳು ಏನೂ ಗೊತ್ತಾಗಲ್ಲ. ಸೊ ಮೇಜರ್ ಹಾರ್ಟ್ ಇ ಸಿ ಜಿ ಮಾಡಿ ಮೇಜರ್ ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಗೊತ್ತಾದರೆ ಒಂದೇ ಗೊತ್ತಾಗೋದು ನನಗೆ ಜೀವಕ್ಕೆ ಅಪಾಯ ಇಮಿಡಿಯೇಟ್ಲಿ ಬರಲ್ಲ, ಬಟ್ ನಾನು ಆದರೂ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ. ಸೊ ಇ ಸಿ ಜಿಯಲ್ಲಿ ಡೆಫಿನೆಟ್ಲಿ ಮೇಜರ್ ಬಿಟ್ಟರೆ ಮೈನರ್ ಏನೂ ಗೊತ್ತಾಗಲ್ಲ. ನೆಕ್ಸ್ಟ್ ಬರೋದು ಎಕೋ ಮತ್ತು ಟ್ರೆಡ್ಮಿಲ್. ಎಕೋ ಮತ್ತು ಟ್ರೆಡ್ಮಿಲ್ ಮಧ್ಯೆ ಡಿಫ್ರೆನ್ಸು ಎಷ್ಟೊಂದು ಜನ ನಾನು ಬಂದಾಗೆಲ್ಲ ಒಬ್ಬರಿಗೆ ಕೇಳ್ತಾರೆ, ಸರ್ ಎಕೋ ಮಾಡಿಸ್ತೀವಿ, ನಾವು ಎಕೋ ಹೇಳಿದ್ದಾರೆ ಅಂತ. ನಾನು ಯಾವಾಗ ಹೇಳ್ತೀನಿ, ಸಣ್ಣ ವಯಸ್ಸಿಗೆ ಎಕೋ ಬೇಡ, ನೀವು ನಡೀತೀರಾ, ಮಂಡಿ ನೋವು ಎಲ್ಲ ಏನೂ ಇಲ್ಲ ಅಂದರೆ ನಡೀರಿ, ಟ್ರೆಡ್ಮಿಲ್ ಮಾಡಿಸಿ ಅಂತ. ರೀಸನ್ ಇಷ್ಟೇ, ಹಾರ್ಟ್ ಮಲ್ಕೊಂಡಾಗ ಅಥವಾ ಕುತ್ಕೊಂಡಾಗ, ಹಾರ್ಟ್ ಸ್ಕ್ಯಾನ್ ಮಲ್ಕೊಂಡಾಗ ಹಾರ್ಟ್ ರೆಸ್ಟಿಂಗಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಏನೂ ಪ್ರಾಬ್ಲಮ್ ಬರಲ್ಲ. ಬಟ್ ನಡೆದಾಗ ಟ್ರೆಡ್ಮಿಲ್ ಮೇಲೆ ಓಡಿದಾಗ ಹಾರ್ಟಿಗೆ ಎಕ್ಸಸೈಸ್ ಮಾಡ್ತೀವಿ, ಸ್ಟ್ರೆಸ್ ಮಾಡಿಸ್ತೀವಿ. ಸ್ಟ್ರೆಸ್ ಮಾಡಿಸಿದಾಗ ಏನು ಚೇಂಜಸ್ ಆಗುತ್ತಲ್ಲ ಅದನ್ನು ಟ್ರೆಡ್ಮಿಲ್ನಲ್ಲಿ ಗೊತ್ತಾಗುತ್ತೆ. ಸೊ ಟ್ರೆಡ್ಮಿಲ್ ಎಕೋಗಿಂತ ಸ್ವಲ್ಪ ಸುತ್ತಿದೆ, ಬಟ್ ಯಾವಾಗ ಎಕೋ ಇಂಪಾರ್ಟೆಂಟ್, ಆಲ್ರೆಡಿ ಡ್ಯಾಮೇಜ್ ಆಗಿದೆ ಹಾರ್ಟ್, ಈಗ 80 ವರ್ಷದವರಿಗೆ ಅಟ್ಯಾಕ್ ಯಾವಾಗಲೂ ಆಗಿರುತ್ತೆ, ಅವರಿಗೆ ಹಾರ್ಟ್ ಫಂಕ್ಷನ್ ಹೇಗಿದೆ, ಹೇಗೆ ಕೆಲಸ ಮಾಡ್ತಿದೆ ಅದು ಗೊತ್ತಾಗುತ್ತೆ. ನೆಕ್ಸ್ಟು ಸಣ್ಣ ವಯಸ್ಸು 40 ವರ್ಷದವರಿಗೆ ನೋವು ಬಂತು, ಇ ಸಿ ಜಿ ನಾರ್ಮಲ್ ಇದೆ ಅಂದಾಗ ಆವಾಗ ಎಕೋದಲ್ಲಿ ಸಿಗಲ್ಲ, ಯಾಕಂದರೆ ಎಕೋದಲ್ಲಿ ಡ್ಯಾಮೇಜ್ ಆದಮೇಲೆ ಗೊತ್ತಾಗುತ್ತೆ, ಡ್ಯಾಮೇಜ್ ಆಗಲಿಕ್ಕಿಂತ ಮುಂಚೆ ಎಕೋದಲ್ಲಿ ಗೊತ್ತಾಗಲ್ಲ. ಆವಾಗ ಟ್ರೆಡ್ಮಿಲ್ ಇಂಪಾರ್ಟೆಂಟ್, ಟ್ರೆಡ್ಮಿಲಲ್ಲಿ ಮಿಷಿನ್ ಮೇಲೆ ನಡ್ಬಿಟ್ಟು ಇಂಪಾರ್ಟೆಂಟ್. ಟ್ರೆಡ್ಮಿಲ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದು ಅವರ ಹಾರ್ಟಿಗೆ ಸ್ಟ್ರೆಸ್ ಆಗ್ತಾ ಇದೆ, ಸ್ಟ್ರೆಸ್ ಮಾಡಿದಾಗ ಹಾರ್ಟ್ ಆರಾಮಾಗಿ ತೊಡ್ಕೊತಿದೆ. ಹಾಗಂತ ಎಷ್ಟು ಸಮಯ ಅಂತ ಕೇಳಿದ್ರು, ಸಮಯ ಹಾರ್ಟ್ ಟ್ರೆಡ್ಮಿಲಲ್ಲಿ ಇಲ್ಲ. ಟ್ರೆಡ್ಮಿಲ್ ಯೂಶಲಿ ಹೇಳೋದು ಸ್ಟ್ರೆಸ್ ಆಗ್ತಿಲ್ಲ ಅಂದರೆ ಅಲ್ಲಿ ಎಲ್ಲೋ ಒಂದು ಹತ್ರ ಅಂಡರ್ಲೈನ್ ಬ್ಲಾಕೇಜ್ ಕಡಿಮೆ ಇದೆ, 30-40% ಇದೆ, ಬಟ್ ಜಾಸ್ತಿ ಟೈಟ್ ಇಲ್ಲ, ಸೊ ಹಾರ್ಟ್ ತಡ್ಕೊತಿದೆ. ಬಟ್ ಮೇಜರ್ ಅಟ್ಯಾಕ್ ಯಾವತ್ತೂ ಆಗೋದು ಅಲ್ಲಿ ಅಂಡರ್ಲೈನ್ ಬ್ಲಾಕೇಜ್ ಇಲ್ಲ, ಬ್ಲಾಕೇಜಲ್ಲಿ ಹೋಗಿ ಒಂದು ಕ್ಲಾಟ್ ಕುತ್ಕೊಂಡಾಗ. ಸೊ ಸೇಮ್ ಪರ್ಸನ್ ಟ್ರೆಡ್ಮಿಲ್ ಮಾಡುವವರು ಏನೋ ಟೆನ್ಷನ್ ತೊಗೊಂಡ್ರು ಹೋಗಿ ಅಲ್ಲಿ ಕ್ಲಾಟ್ ಕುತ್ಕೊಂಡು ಅಟ್ಯಾಕ್ ಟ್ರೆಡ್ಮಿಲ್ ನಾರ್ಮಲ್ ಇದ್ರೂ ಆಗ್ಬೋದು. ಟ್ರೆಡ್ಮಿಲ್ ನಿನ್ನೆ ಮಾಡಿಸಿರ್ಬೋದು, ನೆಕ್ಸ್ಟ್ ಡೇ ಟೆನ್ಷನಲ್ಲಿ ಅಥವಾ ಸ್ಮೋಕಿಂಗ್ ಮಾಡಿದ್ರು ಅಲ್ಲಿ ಹೋಗಿ ರಕ್ತ ಗಟ್ಟಿಯಾಗಿ ಕ್ಲಾಟ್ ಕುತ್ಕೊಂಡು ಅಟ್ಯಾಕ್ ಆಗುತ್ತೆ. ಸೊ ಮೇಜರ್ ಅಟ್ಯಾಕ್ ಬಗ್ಗೆ ಗೊತ್ತಾಗಲ್ಲ, ಬಟ್ ಅಂಡರ್ಲೈನ್ ಪ್ರಾಬ್ಲಮ್ ಇಲ್ಲ ಅಂದರೆ ವಿತೌಟ್ ಎನಿ ಮೇಜರ್ ಎಫೆಕ್ಟ್, ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಕಾಮ್ ಆಗಿದ್ರೆ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ನಿಮಗೆ ಯಾವ ಇನ್ವೆಸ್ಟಿಗೇಷನ್ ಬೆಸ್ಟ್, ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಬೇಕು, ಆ ಥರ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ. ಆಂಜಿಯೋಗ್ರಾಮ್ ನಾರ್ಮಲ್ ಇದ್ದರೂ ಕ್ಲಾಟ್ ಆಗೋದು ಆಗ್ಬೋದು, ನೆಕ್ಸ್ಟ್ 2 ಡೇಸಲ್ಲಿ ಕ್ಲಾಟ್ ಏನೂ ಇದಿಲ್ಲ. ಓನ್ಲಿ ಥಿಂಗ್ ಇಸ್ ರಿಸ್ಕ್, ಎಷ್ಟು ಪರ್ಸೆಂಟ್ ರಿಸ್ಕ್. ಈಗ ಟ್ರೆಡ್ಮಿಲ್ ಪಾಸಿಟಿವ್ ಇರೋವರಿಗೆ ಬ್ಲಾಕ್ ಇದೆ ಅಂದರೆ 80% ರಿಸ್ಕ್ ಇರುತ್ತೆ ಯಾವಾಗಾದರೂ ಹಾರ್ಟ್ ಅಟ್ಯಾಕ್ ಇರೋದು. ಟ್ರೆಡ್ಮಿಲ್ ನೆಗೆಟಿವ್ ಇದೆ ಅಂದರೆ 10% ರಿಸ್ಕ್ ಇರುತ್ತೆ. ಈಗ 80%ಗೂ 10%ಗೂ 70% ವ್ಯತ್ಯಾಸ ಇದೆ. ಆ ವ್ಯತ್ಯಾಸನಷ್ಟು ನಾವು ಟ್ರೆಡ್ಮಿಲಲ್ಲಿ ಮಾಡ್ಬೋದು ಸರ್. ಬಟ್ ಅಗೇನ್ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂದರೆ ಇದು 3 ಸಿಂಪಲ್, ಸೇಫ್, ಅವೈಲೇಬಲ್ ಎಲ್ಲ ಆ ಥರ. ಥ್ಯಾಂಕ್ ಯು ಸರ್. ಲೈಫ್ ಸೇವಿಂಗ್ ಕಂಡೀಷನಲ್ಲಿ ಯಾಕೆ ಕೊಡ್ತೀವಿ, ಯಾವ ಕಂಡೀಷನಲ್ಲಿ ಆ ಪರ್ಸನ್ ಈಗ ಪರ್ಸನ್ ಆಕ್ಸಿಡೆಂಟ್ ಆಗಿರ್ಬೋದು, ಯಾವ ಕಂಡೀಷನ್ ಪರ್ಪಸ್ಸಿಗೆ ಕೊಡ್ತೇವೆ ಅಂದರೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಶಾಕ್ ಆಗಿರ್ಬೋದು ಪೇಷಂಟಿಗೆ, ಅವ್ರು ಡ್ರಾನಿಂಗ್ ಆಗಿರ್ಬೋದು ಪೇಷಂಟ್ಗೆ. ಆ ಕಂಡೀಷನ್ ಕ್ರಿಟಿಕಲ್ ಆಗಿರ್ತದೆ. ಆವಾಗ ನಾವು ಲೈಫ್ ಸೇವಿಂಗ್ ಹೇಗೆ ಮಾಡ್ತೇವೆ ಅಂತ ಹೇಳ್ತೀವಿ. ಫಸ್ಟ್ ಆ ಪರ್ಸನ್ ಎಲ್ಲಿ ಹೇಗೆ ಇದ್ದಾರೆ ಅಂತ ನೋಡ್ಬೇಕು. ಈಗ ಮಿಡ್ಲ್ ಆಫ್ ದ ರೋಡ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಅಥವಾ ಕುತ್ಕೊಂಡಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಅವರನ್ನು ನಾವು ಹೇಗೆ ಮಾಡಬೇಕು. ಫಸ್ಟ್ ಈಗ ಚೇರಲ್ಲಿ ಕುತ್ಕೊಂಡಲ್ಲಿ ಅವರಿಗೆ ಅರೆಸ್ಟ್ ಆಗಿದೆ ಅಂದರೆ ಅವರನ್ನು ಹೀಗೆ ನಾವು ಮಲಗಿಸ್ಬೇಕು, ಅಂದರೆ ಸುಪೈನ್ ಪೊಸಿಷನಲ್ಲಿ ನಾವು ಮಲಗಿಸ್ಬೇಕು. ಹೀಗೆ ಮಲಗಿಸಿದ ಮೇಲೆ ಫಸ್ಟ್ ಸ್ಟೆಪ್ ಅವರು ಕಾನ್ಷಿಯಸ್ ಲೆವೆಲ್ ಉಂಟಾ ಅಂತ ನಾವು ನೋಡಬೇಕು. ಕಾನ್ಷಿಯಸ್ ಲೆವೆಲ್ ನಾವು ಹೇಗೆ ನೋಡ್ತೇವೆ ಅಂದರೆ ಅವರ ಶೋಲ್ಡರ್ಸನ್ನು ನಾವು ಟ್ಯಾಪ್ ಮಾಡಬೇಕು. ಹೀಗೆ ನಾವು ಟ್ಯಾಪ್ ಮಾಡಬೇಕು. ಆರೋಗ್ಯ ಅಂತ ಜೋರಾಗಿ ಹೇಳಬೇಕು. ಅವ್ರು ಕಾನ್ಷಿಯಸ್ ಲೆವೆಲ್ ಉಂಟಾ ಇಲ್ವಾ, ಇದ್ದಾರ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಕಾನ್ಷಿಯಸ್ ಲೆವೆಲ್ ಇದ್ದಾರ ಇಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ನಾವು ಹಾಗೆ ಜೋರಾಗಿ ಬಡಿಯುವಾಗ ಒಂದು ಅವರು ಕಣ್ಣು ಓಪನ್ ಮಾಡ್ತಾರೆ, ಐ ಓಪನ್ ಮಾಡ್ತಾರೆ. ಸೆಕೆಂಡ್ ಥಿಂಗ್ ನಾವು ಹೇಳಿದ್ದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಸೆಕೆಂಡ್ ಥಿಂಗ್ ಮಾಡಿದ್ರೆ ಅವ್ರು ನಾವಿಗೆ ಮುಟ್ಟುವಾಗ ಅವರು ಕೈಯಲ್ಲಿ ತೂರ್ತಾರೆ. ಹಾಗಿದ್ರೆ ಅವ್ರು ಕಾನ್ಷಿಯಸ್ ಲೆವೆಲ್ ಇದ್ದಾರೆ, ಅವರಿಗೆ ಸಿಬಿಯ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಯಾವಾಗ ಬರ್ತಾರೆ ಬಂದು ಪೇಷಂಟ್ಗೆ ಬಿ ಲೋ ಆಗಿರ್ಬೋದು, ಅವ್ರ ಶುಗರ್ ಡೌನ್ ಆಗಿರ್ಬೋದು, ಆ ಕಂಡೀಷನಲ್ಲಿ ಅವರಿಗೆ ಅನ್ಕಾನ್ಷಿಯಸ್ ಲೆವೆಲ್ ಆಗಿರ್ಬೋದು. ಈಗ ಅನ್ಕಾನ್ಷಿಯಸ್ ಅಲ್ಲಿ ಇದ್ದಾರೆ, ಅವರಿಗೆ ನೆಕ್ಸ್ಟ್ ಸ್ಟೆಪ್ ಯಾವುದಂದ್ರೆ ಅವ್ರದ್ದು ಪಲ್ಸ್ ಉಂಟಾ ಅಂತ ನೋಡಬೇಕು. ನೆಕ್ಸ್ಟ್ ಬ್ರೀದಿಂಗ್, ಅವ್ರಿಗೆ ಬ್ರೀದಿಂಗ್ ಆಗ್ತಾ ಉಂಟಾ ಇಲ್ವಾ ಅಂತ ನಾವು ನೋಡಬೇಕು. ಪಲ್ಸ್ ನಾವು ಹೇಗೆ ನೋಡ್ತೇವೆ ಅಂದರೆ ಇದು ಬೇಕಿಲ್ಲ ಅಂತ ಹೇಳ್ತೇವೆ. ಇಲ್ಲಿಂದ 2 ಫಿಂಗರ್ ಇಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿ ಪಲ್ಸ್ ನಾವು ಫೀಲ್ ಮಾಡ್ತೀವಿ. ಫೀಲ್ ಮಾಡಿ ಅಂತ ಹೇಳ್ತೇವೆ. ಇಲ್ಲಿ ಪಲ್ಸ್ ಫೀಲ್ ಆಗ್ತದೆ, 1 ಸೈಡ್ or 2 ಸೈಡ್, ಯಾವುದು ರೈಟ್ ಸೈಡ್ or ಲೆಫ್ಟ್ ಸೈಡ್ ಪಲ್ಸ್ ಫೀಲ್ ಮಾಡ್ತೀವಿ. ಫೀಲ್ ಆಗ್ತದೆ ಪಲ್ಸ್. ಆ ಥರ ಪೇಷಂಟ್ ಪಲ್ಸ್ ಫೀಲ್ ಆಗ್ತಾ ಉಂಟಾ ಅಂತ ನೋಡಬೇಕು. ಇಫ್ ಪಲ್ಸ್ ಫೀಲ್ ಆಗಿಲ್ಲ ದೆನ್ ನಾವು ಪರ್ಸನ್ನ
ಆಗ್ತಾ ಇಲ್ಲ, ಅವರದ್ದು ಪಲ್ಸ್ ಸಿಗ್ತಾ ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ನಾವು ಕಾಲ್ ಹೆಲ್ಪ್ ಅಂತ ಮಾಡ್ತೇವೆ. ನಿಯರ್ ಬೈ ಹಾಸ್ಪಿಟಲ್ಸ್ ಎನಿ ಆ್ಯಂಬುಲೆನ್ಸ್ಗೆ ನಾವು ಇನ್ಫಾರ್ಮೇಷನ್ ಕೊಡಬೇಕು. ನೆಕ್ಸ್ಟ್ ನಾವು CPR ಸ್ಟಾರ್ಟ್ ಮಾಡ್ತೀವಿ. CPR ನಾವು ಹೇಗೆ ಸ್ಟಾರ್ಟ್ ಮಾಡ್ತೇವೆ ಅಂದರೆ, ಇದು ನಿಮ್ಮ ಕೈ ಉಂಟಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಡಾಮಿನೇಟ್ ಹ್ಯಾಂಡ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಪಾಮ್ ಹೀಲ್ ಉಂಟಲ್ಲ, ಇದು ಹೀಲ್ ಆಫ್ ದ ಪಾಮ್ ಉಂಟಲ್ಲ, ಆ ಪಾಮನ್ನು ಎಲ್ಲಿ ನಾವು ಕೊಡಬೇಕು, CPR ಎಲ್ಲಿ ಕೊಡಬೇಕಂದ್ರೆ ಚೆಸ್ಟ್ ಉಂಟಲ್ಲ, ಚೆಸ್ಟ್ ಇನ್ ಬಿಟ್ವೀನ್ ದ ಮಿಡಲ್ ಆಫ್ ದ ಚೆಸ್ಟ್, ಇನ್ ಬಿಟ್ವೀನ್ ದ ನಿಪ್ಪಲ್ ಅಂತ ಹೇಳ್ತೇವೆ. ಇಲ್ಲಿ ಈ ಪೋರ್ಷನ್ ಅನ್ನು ಇನ್ ಬಿಟ್ವೀನ್ ದ ನಿಪ್ಪಲ್ ಮಿಡಲ್ ಆಫ್ ದ ಚೆಸ್ಟ್ ನಾವು ಕೊಡಬೇಕು. ಹೀಗೆ ಹೋಗಿ ಇನ್ನೊಂದು ಹ್ಯಾಂಡಿಂದ ಅದನ್ನು ಜೋರಾಗಿ ಲಾಕ್ ಮಾಡ್ಕೊಳ್ತೀವಿ. ಹೀಗೆ ಮಾಡಿ ಅಂದರೆ ಲಾಕ್ ಮಾಡ್ಕೊಳ್ತೀವಿ. ಈ ವೀಲನ್ನು ಮಿಡಲ್ ಆಫ್ ದ ಚೆಸ್ಟ್ ಇಟ್ಟು 30 ಕಂಪ್ರೆಷನ್ಸ್ ನಾವು ಕೊಡಬೇಕು. ಜೋರಾಗಿ 30 ಕಂಪ್ರೆಷನ್ಸ್ ಕೊಡಬೇಕು. ಕಂಪ್ರೆಷನ್ಸ್ ಕೊಡುವಾಗ ನಮ್ಮ ಎಲ್ಬೋ ಅನ್ನು ನಾವು ಮೂವ್ ಮಾಡಿಕೊಂಡ ಪೊಸಿಷನ್ ಇಟ್ಟ ಪ್ಲೇಸನ್ನು ಚೇಂಜಸ್ ಮಾಡಲಿಕ್ಕಿಲ್ಲ. ಇಟ್ಟು ನಾವೀಗ ಕೊಡ್ತೇವೆ ಅಂದರೆ ಏನು ರೆಸ್ಪಾನ್ಸ್ ಇಲ್ಲ, ಪೇಷಂಟ್ ರೆಸ್ಪಾನ್ಸ್ ಇಲ್ಲ, ಅನ್ಕಾನ್ಷಿಯಸ್ ಎಲ್ಲ ಆಗಿದ್ದಾರೆ, ಪಲ್ಸ್ ಇಲ್ಲ, ಬ್ರೀತ್ ಮಾಡ್ತಾ ಇಲ್ಲ ಅಂತ ಆದರೆ CPR ನಾವು ಇನಿಷಿಯೇಟ್ ಮಾಡ್ತೇವೆ. CPR ಹೇಗೆ ಕೊಡ್ತೇವೆ ಅಂದರೆ, ಇಟ್ಟಿದ್ದೇವೆ, ರೇಸ್ ಮಾಡಿದ್ದೇವೆ, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 compressions ಕೊಡ್ತೇವೆ. ಆಫ್ಟರ್ 30 compressions 2 rescue breaths ಅಂತ ಹೇಳ್ತೇವೆ. 2 rescue breaths ನಾವು ಹೇಗೆ ಕೊಡ್ತೇವೆ, ಪೇಷಂಟ್ನ ಹೆಡ್ ಸ್ವಲ್ಪ ಲಿಫ್ಟ್ ಮಾಡಬೇಕು, ಚಿನ್ ಅಪ್ ಮಾಡಬೇಕು, ಹೀಗೆ ಮಾಡಬೇಕು. ಪೇಷಂಟ್ನ ಹೆಡ್ ಲಿಫ್ಟ್ ಮಾಡಬೇಕು, ಚಿನ್ ಅಪ್ ಮಾಡಬೇಕು, ಮೌತ್ ವಿತ್ 2 rescue breaths ಕೊಡ್ತೇವೆ. 2 rescue breaths ಕೊಟ್ಟಾದ್ಮೇಲೆ ಆಫ್ಟರ್ 30 compressions 2 rescue breaths, 30 compressions 2 rescue breaths. ಹಾಗೆ 2 minutes ಕೊಡಬೇಕು. ಅದು 5 times ಕೊಡ್ತೇವೆ. 30 into 2, 30 compressions 2 rescue breaths. ಹಾಗೆ 2 minutes ಕೊಡ್ತೇವೆ. 2 minutes ಕೊಟ್ಟಾದ್ಮೇಲೆ ನಾವು ಪುನಃ ಒಂದು 5 ಸೆಕೆಂಡ್ or 10 ಸೆಕೆಂಡ್ ಪೇಷಂಟ್ ಪಲ್ಸ್ ಹೀಗೆ ಆಗಿಲ್ಲ ಅಂತ ಪುನಃ ಚೆಕ್ ಮಾಡ್ತೇವೆ. ಅದು ಹೇಗೆ ನಾವು ಮೊದಲಿಗೆ ಚೆಕ್ ಮಾಡಿದ್ವಲ್ಲ, ಪಲ್ಸ್ ಹೇಗೆ ಚೆಕ್ ಮಾಡಿದ್ವಲ್ಲ ಹಾಗೆ ಚೆಕ್ ಮಾಡಿ ಎಷ್ಟು ಪಲ್ಸ್ ಸಿಗ್ತಾ ಇಲ್ಲ, ಪೇಷಂಟ್ ಬ್ರೀತ್ ಮಾಡ್ತಾ ಇಲ್ಲ ಅಂದರೆ ನಾವು ಪುನಃ CPR ಕಂಟಿನ್ಯೂ ಮಾಡ್ತೀವಿ. ಎಲ್ಲಿಂದ ಕಂಟಿನ್ಯೂ ಮಾಡಬೇಕಂದ್ರೆ ನಮಗೆ ನಿಯರ್ ಬೈ ಹೆಲ್ಪ್ ಬರುವ ತನಕ ನಾವು CPR ಕಂಟಿನ್ಯೂ ಮಾಡ್ತಾ ಇರಬೇಕು. CPR ನಾವು ಎಷ್ಟು ಎಫೆಕ್ಟಲ್ಲಿ ಕೊಡಬೇಕಂದ್ರೆ ಮಿನಿಟಿಗೆ 100 or 120 ಕಂಪ್ರೆಷನ್ಸ್ ನಾವು ಕೊಡಬೇಕು. ಆರ್ ಎಷ್ಟು ಡೆಪ್ತ್ ಆಗಿ ಹೋಗ್ಬೇಕಂದ್ರೆ 2 to 2.5 inches ಹೋಗ್ಬೇಕಂದ್ರೆ ಹೇಗಂದ್ರೆ ಹೀಗೆ ಹೋಗ್ಬೇಕು. ನೆಕ್ಸ್ಟ್ ಹೀಗೆ ಫಾಸ್ಟ್ ಮಾಡುವಾಗಿಲ್ಲ, ಯಾಕಂದರೆ ನಮ್ಮದು ನಾವು CPR ಒಂದು ಕಂಪ್ರೆಷನ್ಸ್ ಕೊಡುವಂಥದ್ದು ಬಾಡಿಗೆ ಬ್ಲಡ್ ಸಪ್ಲೈ ಆಗಿ ಪುನಃ ಬಾಡಿ ಬ್ಲಡ್ ಹಾರ್ಟಿಗೆ ಬ್ರೀತಿಂಗ್ ಆಗಬೇಕು. ಸೊ ಅದಕ್ಕೆ ನೀವು ಅಷ್ಟು ಟೈಮ್ ಬಿಡಬೇಕು. ಸೊ 30 ಕಂಪ್ರೆಷನ್ಸ್ 2 rescue breaths. ಗೊತ್ತಾಯ್ತಾ? ಯಾರಾದ್ರೂ ಮಂದಿ ಮಾಡ್ತೀರಾ CPR? ಹೇಳಿಕೊಡ್ತೇವೆ ಬನ್ನಿ, ಯಾರು ಆಗ್ಬೋದು. ಇದು ಜಾಸ್ತಿ ಕರ್ಕೊಂಡು ಬರುತ್ತೆ. ಯಾವ ಡಾಕ್ಟರ್ ಯಾವ ಹಾಗೆ ಕಾಣಿಸಲಿದ್ರೆ ಕಾಣಿಸದಿದ್ರೆ ಸ್ವಲ್ಪ ಓಪನ್ ಮಾಡ್ಬೋದು. ಓಪನ್ ಮಾಡಿ ಫ್ರೀಯಾಗಿ ಚೆಸ್ಟ್ ರೈಸ್ ಆಗ್ತಾ ಉಂಟಾ ಎಂತ ಅಂತ ನಿಮಗೆ ಟೇಸ್ಟ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ಇಲ್ಲಿ ಕಂಪ್ರೆಷನ್ಸ್ ಮಾಡುವಾಗ ಇದು ಮೂವ್ ಮಾಡಲಿಕ್ಕೆ ಶೋಲ್ಡರ್ನಿಂದ ನಮ್ಮ ಫುಲ್ ಬಾಡಿ ವೇಟ್ ನಾವು ನಮ್ಮದು ಶೋಲ್ಡರಿಗೆ ಕೊಡ್ತೇವೆ. ಶೋಲ್ಡರಿಂದ 30 ಕಂಪ್ರೆಷನ್ಸ್ ಕಂಟಿನ್ಯೂ ಕೊಡಬೇಕು. ಹಾಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 8, 9, 20, 21, 22, 23, 25, 26, 27, 28, 29, 30. ನೆಕ್ಸ್ಟ್ ಇದು ಎಫೆಕ್ಟಿವ್ ಬ್ರೆತ್ಸ್. ನಾವು ಬ್ರೆತ್ಸ್ ಕೊಡೋದು ಯಾವಾಗ ಎಫೆಕ್ಟಿವ್ ಆಗ್ತದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ, ಬ್ರೆತ್ಸ್ ಕೊಡುವಾಗ ಚೆಸ್ಟ್ ರೈಸ್ ಆಗ್ತದೆ. ಚೆಸ್ಟ್ ರೈಸ್ ಆಗ್ತದೆ, ಆಗ ನಾವು ಕೊಡುವಂಥ ಬ್ರೆತ್ಸ್ ಎಫೆಕ್ಟಿವ್ ಆಗಿರುತ್ತೆ ನಮಗೆ ಗೊತ್ತಾಗ್ತದೆ. ನಮಗೆ ಬ್ರೆತ್ಸ್ ಕೊಡಲಿಕ್ಕೆ ಅಷ್ಟು ಸರಿ ಆಗೋದಿಲ್ಲ, ಪೇಷಂಟ್ ಯಾರಂತ ಗೊತ್ತಿಲ್ಲ, ಅವ್ರಿಗೆ ಯಾವ ಡಿಸೀಸ್ ಉಂಟು ಅಂತ ಗೊತ್ತಿಲ್ಲ ಅಂದರೆ ಹ್ಯಾಂಡ್ಸ್ ಹೋಗಿ ಅಂತ ಹೇಳ್ತೇವೆ. ನಾವು ಕಂಪ್ರೆಷನ್ಸ್ ಕೊಡ್ತಾ ಇದ್ದು ಬ್ರೆತ್ಸ್ ಕೊಡುವ ಅವಶ್ಯಕತೆ ಇಲ್ಲ. ಅಂಟಿಲ್ ಪಲ್ಸ್ ಗೇನ್ ಆಗೋದಂತ ನಾವು CPR ಕೊಡ್ತೇವೆ. ನಮಗೆ ಹೆಲ್ಪ್ ಆಂಬುಲೆನ್ಸ್ ಎನಿ ನಿಯರ್ ಬೈ ಹಾಸ್ಪಿಟಲ್
ಯಾರಾದರೂ ಮಾಡ್ತೀರಾ? ನಾವು ಫಸ್ಟ್ ನಾವು ಅಡಲ್ಟ್ಸ್ ನಾವು ಮಕ್ಕಳಿಗಂತ ಹೀಗೆ ಮಾಡ್ತೇವಲ್ಲ, ಹಾಗೆ ಚಿಕ್ಕ ಮಕ್ಕಳಿಗೆ ಒಂದು ಕಾಲಿಗೆ ಟ್ಯಾಪ್ ಮಾಡ್ತೇವೆ. ಕಾಲಿಗೆ ಟ್ಯಾಪ್ ಮಾಡಿ ಮೂವ್ಮೆಂಟ್ ಮಾಡಿದ್ರೆ ಸೇಮ್ ಎಫೆಕ್ಟ್, ಬಟ್ ನಾವು 2 ಫಿಂಗರ್ಸ್ ಅಂತ ಹೇಳ್ತೇವೆ. 2 ಫಿಂಗರ್ಸ್ ಅಲ್ಲಿ ಹೀಗೆ ಸೇಮ್ ಮಿಡ್ ಆಫ್ ದ ಚೆಸ್ಟ್ ಇನ್ ಬಿಟ್ವೀನ್ ದ ನಿಪ್ಪಲ್ಸ್ 2 ಫಿಂಗರ್ಸ್ ಅಲ್ಲಿ ಟ್ಯಾಪ್ ಮಾಡ್ತೇವೆ. ಆಲ್ ನಮಗೆ ಮಾಡಲಿಕ್ಕೆ ಅಂದರೆ ನಮ್ಮ ಕೈ ಮೂವ್ಮೆಂಟ್ ಆಗ್ತದೆ, ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದರೆ 2 ಥಂಬ್ ಅಂತ ಹೇಳ್ತೇವೆ. ಬಟ್ ಪ್ಯೂರ್ಲಿ ಅಂತ 2 ಥಂಬ್ ಅಂತ ಅಲ್ಲಿಂದ ಹೀಗೆ ರೌಂಡ್ ಮಾಡಿ ಇಟ್ಕೊಂಡು ಹೀಗೆ ಹೋಗ್ತೇವೆ. ಸೇಮ್ 30 ಕೌಂಟೇಷನ್ಸ್ 2 ಪ್ಲಸ್. ನಾವು ಅಡಲ್ಟ್ಸ್ ಅಲ್ಲಿ ಜಸ್ಟ್ ಬಾಯಿಗೆ ಕೊಡ್ತೇವೆ, ಡ್ರೆಸ್ ಕೊಡ್ತೇವೆ ಅಂತಾದ್ರೆ ಚಿಕ್ಕ ಮಕ್ಕಳಿಗೆ ನಾವು ಮೂಗು ಮತ್ತೆ ಬಾಯಿ ಅವರದ್ದು ಪ್ಲೇಸ್ ಚಿಕ್ಕದೇ ಇರ್ತದಲ್ಲ, ಅಲ್ಲಿ ನಾವು ಫುಲ್ ಮೂಗು ಮತ್ತೆ ಬಾಯಿ ಒಟ್ಟಿಗೆ ಎಫೆಕ್ಟಿವ್ ಡ್ರೆಸ್ ಕೊಡ್ತೇವೆ. ನೆಕ್ಸ್ಟ್ ಅವರಿಗೆ ನಾವು ಪಲ್ಸ್ ಅನ್ನು ಇಲ್ಲಿ ನೋಡ್ತೀವಿ, ಯಾಕಂದ್ರೆ ಅವರು ನೆಕ್ ಸ್ವಲ್ಪ ಚಿಕ್ಕದೇ ಇರ್ತದೆ, ನಮಗೆ ಅಷ್ಟು ಪಲ್ಸ್ ಫೀಲ್ ಆಗ್ತದೆ. ಸೊ ನಾವು ಬೇಗ ಪಲ್ಸ್ ನೋಡ್ತೇವೆ. ಸೇಮ್ ಎಫೆಕ್ಟ್. ಅರ್ಥ ಆಯ್ತಾ? ಸೊ ಇದರೊಟ್ಟಿಗೆ ನೋಡಿ, ಇದು ಇವರು ಹೇಳಿದ್ರು ಒತ್ತಬೇಕು. ಎಲ್ಲಿ ಒತ್ತಬೇಕು? ಯಾಕೆ ಮಧ್ಯಕ್ಕೆ ಒತ್ತುವುದು? ಪಕ್ಕದ ಭಾಗ ಪ್ರೆಸ್ ಆಗುವುದಿಲ್ಲ, ಅದಕ್ಕೆ ಈ ಜಾಗಕ್ಕೆ ಒತ್ತಬೇಕು. ಮತ್ತೆ ಈಗ ಸಾಹೇಬರು ಮಾಡ್ತಾ ಇದ್ರು, ಅದು ಒತ್ತಿದ್ರು, ಕರೆಕ್ಟ್ ಒತ್ತಿದ್ರು, ಆದರೆ ನಾವು ಅದು ಕೈಯಲ್ಲಿ ಎತ್ತಲಿಕ್ಕಿಲ್ಲ. ಒತ್ತುವಾಗ ಹಾಗೆ ಈಗ ಒಂದೇ ಜಾಗಕ್ಕೆ ಒತ್ತಬೇಕು. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಟು ಬಿ ರಿಮೆಂಬರ್, ಇದು ಆಗುವುದು ಯಾವಾಗ? ಅನ್ಕಾನ್ಶಿಯಸ್ ಆದಾಗ. ಕೆಲವರಿಗೆ ಈಗ ಈ ಪಲ್ಸ್ ಸಿಗುವುದಿಲ್ಲ, ಗೊತ್ತಾಗುವುದಿಲ್ಲ, ಈಗೂ ಹಿಡಿಬಹುದು. ಯಾಕಂದ್ರೆ ಈ ಕೈ ಸೆನ್ಸೇಷನ್ ಎಲ್ಲ ಕೆಲವರಿಗೆ ಕಡಿಮೆ ಇರುತ್ತೆ. ಸೊ ಯು ಕ್ಯಾನ್ ಟಚ್ ಲೈಕ್ ದಿಸ್ ಅಂಡ್ ಯು ಕ್ಯಾನ್ ಫೀಲ್ ದ ಪಲ್ಸ್. ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್, ಇದು ಮಾಡುವುದು ಹೃದಯಾಘಾತ ಆದ ನಂತರ, ಅದಕ್ಕಿಂತ ಮೊದಲು ಮಾಡಬಾರ್ದು. ಆಮೇಲೆ ಇದು ಹೃದಯಾಘಾತ ಆದ ನಂತರ ಮಾಡುವುದು. ಆದರೆ ಯಾರಿಗೆ ಮಾಡುವುದು? ಬಾಯಿಗೆ ಬ್ರೆತ್ ಕೊಡ್ಲಿಕ್ಕೆ ಒಬ್ರು ಈ ಕಂಪ್ರೆಷನ್ ಮಾಡ್ತಾ ಇದ್ದಾರೆ, ಅವ್ರ ಮುಖ ನೋಡಿದ್ರೆ ಅಯ್ಯೋ ನಾನು ಬ್ರೆತ್ ಕೊಡೋದಿಲ್ಲ ಅಂತ ಹೇಳಬಾರ್ದು. ಅವ್ರು ಕೊಡೋದಿಲ್ಲ ಬ್ರೆತ್, ಯಾರೂ ಕೊಡೋದಿಲ್ಲ. ಯಾಕೆ? ತಂಬಾಕು ತಿನ್ನುವುದು, ಸಿಗರೇಟ್ ಸೇದುವುದು, ಅಟ್ಯಾಕ್ ಆಗುವಾಗ ಹೇಳಿ ಬರುವುದಿಲ್ಲ, ಬಾಯಿಯಿಂದ ತಂಬಾಕು ತೆಗಿ ಈಗ ಅಟ್ಯಾಕ್ ಬರುತ್ತೆ ಅಂತ. ಅವನು ಬ್ರೆತ್ ಕೊಡುವವನು ಮುಖ ತೊಳಿಲಿಕ್ಕೆ ಸಮಯ ಇಲ್ಲ, ಚೋಕ್ ಆಗುತ್ತೆ. ಟೊಬ್ಯಾಕೋ ಏನಾದರೂ ಬಾಯಿಯಲ್ಲಿ ಇದ್ರೆ ಚೋಕ್ ಆಗುತ್ತೆ, ಸೊ ವಾಸನೆ ಬರುತ್ತೆ. ಹೈಜೀನ್ ಕೂಡ ಇಂಪಾರ್ಟೆಂಟ್. ನಿಮ್ಮ ದೇಹ, ನಿಮ್ಮ ಬಾಯಿಯನ್ನು ಸುಂದರವಾಗಿಟ್ಕೊಳ್ಳಿ, ಹೈಜೀನ್ ಆಗಿಟ್ಕೊಳ್ಳಿ. ಏನಾದರೂ ಸಮಸ್ಯೆ ಬಂದರೆ, ಅಕ್ಕಪಕ್ಕದವರು ಇಂಥ ಸಿಚುವೇಶನ್ ಅಲ್ಲಿ ಬಂದರೆ ಅವರು ಬಾಯಿಗೆ ಬಾಯಿ ಹಾಕ್ಲಿಕ್ಕೆ ಹೆದರಬಾರ್ದು, ನಾಚಿಕೆ ಮಾಡಬಾರ್ದು, ಅಂಜಿಕೆ ಮಾಡಬಾರ್ದು. ಸೊ ತಂಬಾಕು ತಿನ್ನುವುದೆಲ್ಲ ನಿಲ್ಲಿಸಬೇಕು. ಬೇರೆ ಏನಾದರೂ ಬಾಯಿಯಲ್ಲಿ ಇಟ್ಟುಕೊಳ್ಳುವ ಅಭ್ಯಾಸ ಇದ್ರೆ ಅದನ್ನು ಬಿಟ್ಟು ಬಿಡಬೇಕು. ಸೊ ಹೈಜೀನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಅದರ್ವೈಸ್ ನೋಬಡಿ ವಿಲ್ ಗಿವ್ ಬ್ರೆತ್. ಸೊ ಮುಖ ಚಂದ ಬ್ರಷ್ ಮಾಡಬೇಕು, ತೊಳಿಬೇಕು, ಇದೆಲ್ಲ ಇಂಪಾರ್ಟೆಂಟ್. ಆರೋಗ್ಯ ಎಲ್ಲ ಸೇರಿ 6 ಯೋಗ್ಯತೆ ಸರಿ ಇದ್ರೆ ಆರೋಗ್ಯವಂತ ಅಂತ ಹೇಳ್ತೇವೆ. ಒಬ್ಬ ಆರ್ಮಿಗೆ ಸೇರಬೇಕಾದ್ರೆ ಅವನಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ 6. ಏನದು? ಅವನು ಇಷ್ಟು ಎತ್ತರ ಇರಬೇಕು, ಅವನ ಭಾರ ಇಷ್ಟೇ ಇರಬೇಕು, ಅವನ ದೃಷ್ಟಿ ಸರಿ ಇರಬೇಕು, ಅವನ ಪಂಚೇಂದ್ರಿಯಗಳು ಸರಿ ಇರಬೇಕು, ಆಮೇಲೆ ತುಂಬಾ ಇಂಪಾರ್ಟೆಂಟ್ ಅವನು ಇಷ್ಟು ಕಲ್ತಿರಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ 6th ಕ್ರೈಟೇರಿಯಾ, ಅವನು ಭಾರತೀಯನಾಗಿರ್ಬೇಕು. ಸೊ ಈ 6 ಕ್ರೈಟೇರಿಯಾ ಎಲ್ಲಿ? ಆರ್ಮಿಗೆ ಸೇರ್ಲಿಕ್ಕೆ. ಹಾಗೆ ಆರೋಗ್ಯ ಸರಿ ಇರಬೇಕಾದ್ರೆ 6 ಯೋಗ್ಯತೆಗಳು ಸರಿ ಇರಬೇಕು. ಯಾವುದದು? ಆಕಾಶ, ಗಾಳಿ, ನೀರು ಅಂದ್ರೆ ಜಲಸಂಚಯ, ಆಮೇಲೆ ಬೆಂಕಿ, ಭೂಮಿ, ಆಮೇಲೆ ಆಧ್ಯಾತ್ಮಿಕ, ಅದೊಂದು 6th ಸೆನ್ಸ್ ಅಂತ ಹೇಳ್ತೇವೆ, ಅಥವಾ ಗುರು ಹಿರಿಯರ ಕೃಪೆ, ದೇವರ ಕೃಪೆ, ಅದು ಇರಬೇಕು. ಸೊ ಈ 6 ಸರಿ ಇದ್ರೆ ಅವನು ಆರೋಗ್ಯವಂತನಾಗ್ತಾನೆ. ಆದರೆ ಆರೋಗ್ಯವಂತನಾಗಬೇಕಾದರೆ ಮೊದಲು ಆನಂದವಾಗಿರಲು ಕಲಿಬೇಕು. ಆನಂದವಾಗಿದ್ರೆ ಆರೋಗ್ಯವಂತನಾಗಿರ್ಬೋದು. ಸೊ ಆನಂದ ಬರುವುದು ಎಲ್ಲಿ ಸ್ವಚ್ಛತೆ ಇದೆ, ನಿರ್ಮಲ್ಯ ಅಂತ ಹೇಳ್ತೇವಲ್ಲ ನಾವು, ಈಗ ಸ್ವಚ್ಛ ಭಾರತ ಅಂತ ಹೇಳ್ತೇವೆ. ದೇಹವನ್ನು ಕೂಡ ಸ್ವಚ್ಛ ಮಾಡಬೇಕು. ಸೊ ಇದು ನಿಮ್ಮ ದೇಹ, ಅದನ್ನು ನೀಟಾಗಿಟ್ಕೊಳ್ಳಿ, ಸ್ವಚ್ಛವಾಗಿಟ್ಕೊಳ್ಳಿ. ಇಂಥ ಸಮಸ್ಯೆ ಬಂದಾಗ ಯಾರು ಏನು ಸಹಾಯ ಮಾಡಲಿಕ್ಕೆ ಅಂಜಬಾರದು. ಸರಿಯಾ ಸರ್? ಥ್ಯಾಂಕ್ ಯು. ಎನಿ ಡೌಟ್ಸ್, ಎನಿ ಕ್ವೆಶನ್? ನೀವು ಡ್ಯಾಮೇಜ್ ಮಾಡಬಾರ್ದು. ಸೊ ಅದಾದ್ಮೇಲೆ ಇವ್ರು ಹೇಳಿದ್ರು 30 ಆದ್ಮೇಲೆ ಗಂಟಲು ಸ್ಟ್ರೈಟ್ ಮಾಡಿ, ಮುಖ ಎತ್ತಿ ಬ್ರೀದಿಂಗ್ ಕೊಡಬೇಕು. ಟೋಟಲ್ 150
ಅಂದ್ರೆ ಕಡಿಮೆ ಅಂದ್ರೆ 130 ಕೊಡಬೇಕು. 30 ಮಾಡಿ ಸಾಕಾಯ್ತಂತ ಆ ಕಡೆ ಈ ಕಡೆ ನೋಡ್ಲಿಕ್ಕಿಲ್ಲ. ಅದಕ್ಕಿಂತ ಮೊದಲೇ ಇಬ್ಬರನ್ನು ರೆಡಿ ಮಾಡಿ. ನಾನು 30 ಮಾಡ್ತಾ ಇದ್ದೇನೆ, ನೀನು 30 ಮಾಡು, ನಾನು ಸರಿಯಾಗಿ ಮಾಡ್ತಾ ಇದ್ದೇನೆ, ನನ್ನನ್ನು ನೋಡು, ಆಮೇಲೆ ರೆಡಿ ಆಗಿರ್ಬೇಕು ನೀನು. ಒಬ್ಬನಿಗೆ 150 ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಸಂಬಡಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಯು. ನಿಮ್ದಾದ್ಮೇಲೆ ಅವರು ಕೊಡಬಹುದು. ಆವಾಗ ಶ್ವಾಸದ ಒಂದು 2 ಸೆಕೆಂಡ್, ಅದೇ ಆ ಕಂಪ್ರೆಸ್ ಮಾಡುವ ಗ್ಯಾಪ್ ಇರಬೇಕು. ರಕ್ತ ದೇಹಕ್ಕೆ ಸಂಚಾರ ಮಾಡಿ ಬರಬೇಕು. ಇದು ಎಕ್ಸಾಕ್ಟ್ಲಿ ಏನು ಗೊತ್ತಾ, ನಿಮ್ಮ ಕೆಲವು ಸಲ ಗಾಡಿಗೆ ನಾವು ಪೆಟ್ರೋಲ್ ಹಾಕ್ತಾರಲ್ಲ, ಅಥವಾ ಟಾಂಕಿಯಿಂದ ನೀರು ಖಾಲಿ ಆದ ನಂತರ ಕೆಳಗೆ ನೀರು ಇರುತ್ತೆ, ಅದನ್ನು ಹೊರಗೆ ತೆಗಿಬೇಕಾದ್ರೆ ನಾವು ಬಾಯಿಯಿಂದ ಒಂದ್ಸಲ ಫುಲ್ ಮಾಡ್ತೇವೆ. ಅದೇ ಥರ ಆ ಬ್ಲಡ್ ಹೋಗಿ ಬರಬೇಕು. ಬಾಯಿಯಿಂದ ಶ್ವಾಸ ಸಿಕ್ಕು ಬಿಟ್ಟಾಗ ನೀರು ಬರುತ್ತೆ, ಪೆಟ್ರೋಲ್ ಬರುತ್ತೆ. ಅದೇ ರಕ್ತ ಕೂಡ ಹಾಗೆ, ಅದಕ್ಕೆ ಸಮಯ ಕೊಡಬೇಕು. ಡೈರೆಕ್ಟ್ ಫುಲ್ ಮಾಡಿದ್ರೆ ಖಾಲಿ ಹೋಗೋದು ಬರೋದಿಲ್ಲ. ಸೊ ಯು ಹ್ಯಾವ್ ಟು ರೆಗ್ಯುಲರೈಸ್, ಅದಂದ್ರೆ ಆ ಸರ್ಕ್ಯುಲೇಟ್ ಆಗಬೇಕು. ಓಕೆ, ಸೊ ಯಾರಾದರೂ ಮಾಡ್ಬೋದಾ? ಈಗ ನಮ್ಮಲ್ಲಿ ಯು ಕ್ಯಾನ್ ಈಸಿಲಿ ಡೂ ದ್ಯಾಟ್, ಬಟ್ ಡೋಂಟ್ ಪುಟ್ ರೆಸ್ಟ್ ಆಫ್ ದ ಕ್ಲೀನ್. ವೆರಿ ಮಾಡಿ ತೋರಿಸಿ ನೋಡಿ. ಇವರು NCC ಅಲ್ಲಿ ಕಲ್ತಿದ್ದಾರೆ, ಕರೆಕ್ಟಾಗಿ ನೋಡಿ. Thank you. What's your good name, dear? Sanjay. Give a round of applause to Sanjay. Thank you, Sanjay. So I think you